Hi everyone, welcome to business class. In previous video, I explained about types of telecom service, meaning of transportation and meaning of warehousing. Today I want to explain about the types of warehouse and functions of warehousing. ಈ ಮುಂಚಿನ ವಿಡಿಯೋದಲ್ಲಿ ದೂರ ಸಂಪರ್ಕ ಸೇವೆಯ ವಿಧಗಳನ್ನು ಕುರಿತು ತಿಳ್ಕೊಂಡಿದ್ದೀವಿ, ಸಾರಿಗೆ ಸಂಪರ್ಕದ ಕುರಿತು ತಿಳ್ಕೊಂಡಿದ್ದೀವಿ ಮತ್ತು ದಾಸ್ತಾನುಗಾರಿಕೆ ಎಂದರೇನು ಅನ್ನುವಂತಹದ್ದು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಯಾವುದು ಅಂದರೆ ದಾಸ್ತಾನುಗಾರಿಕೆಯ ವಿಧಗಳು ಮತ್ತು ಅದರ ಕಾರ್ಯಗಳು. ಸಾಮಾನ್ಯವಾಗಿ ದಾಸ್ತಾನುಗಾರಿಕೆ ಅಂದರೆ ಏನು ಅಂದರೆ ಸಂಗ್ರಹಿಸುವುದು. ಯಾವುದನ್ನು ಸಂಗ್ರಹಿಸುವುದು? ಸರಕುಗಳನ್ನು ಸಂಗ್ರಹಿಸುವುದು. ಸ್ಟೋರೇಜ್ ಆಫ್ ಗೂಡ್ಸ್ ಫಾರ್ ದ ಫ್ಯೂಚರ್ ಓರಿಯೆಂಟೆಡ್. ಭವಿಷ್ಯದ ಒಂದು ವ್ಯವಹಾರಕ್ಕಾಗಿ ಸರಕುಗಳನ್ನು ಸಂಗ್ರಹಿಸುವಂತಹದ್ದಕ್ಕೆ ನಾವು ಸಾಮಾನ್ಯವಾಗಿ ಏನಂತ ಕರಿತಾ ಇದ್ದೀವಿ ಅಂದರೆ ದಾಸ್ತಾನುಗಾರಿಕೆ ಅಂತ ಹೇಳಿ ಕರಿತಾ ಇದ್ದೀವಿ. ಅದರಲ್ಲಿರುವಂತಹ ವಿಧಗಳು ಯಾವ್ಯಾವಿದಾವೆ? ದ ಟೈಪ್ಸ್ ಆಫ್ ವೇರ್ಹೌಸ್. ಮೇನ್ಲಿ ದೇರ್ ಆರ್ 5 types. The first one is private warehouse. The next one is public warehouse. The third one is bonded warehouse. The fourth one is government warehouse. The fifth one is cooperative warehouse. ಪ್ರಮುಖವಾಗಿ ದಾಸ್ತಾನುಗಾರಿಕೆಯಲ್ಲಿ 5 ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೆಯದು ಖಾಸಗಿ ದಾಸ್ತಾನು, ನಂತರದಲ್ಲಿ ಸಾರ್ವಜನಿಕ ದಾಸ್ತಾನು, ಮೂರನೆಯದ್ದಾಗಿ ಕರಾರುಬದ್ಧ ದಾಸ್ತಾನು, ನಾಲ್ಕನೆಯದ್ದಾಗಿ ಸರ್ಕಾರಿ ದಾಸ್ತಾನು, ಐದನೆಯದ್ದಾಗಿ ಸಹಕಾರಿ ದಾಸ್ತಾನು ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾದರೆ ವಿಚ್ ಈಸ್ ದ ಫಸ್ಟ್ ಒನ್? ದ ಪ್ರೈವೇಟ್ ವೇರ್ಹೌಸ್. ಖಾಸಗಿ ದಾಸ್ತಾನು ಅಂದರೆ ಏನು? ಸಿಂಪಲ್. ದೀಸ್ ವೇರ್ಹೌಸ್ ಆರ್ ಆಪರೇಟೆಡ್, ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಪ್ರೈವೇಟ್ ಪೀಪಲ್. ಖಾಸಗಿ ದಾಸ್ತಾನು ಅಂದರೆ ಇದರ ಕಾರ್ಯಾಚರಣೆ, ಇದರ ಮಾಲೀಕತ್ವ ಮತ್ತು ಇದರ ನಿರ್ವಹಣೆಯನ್ನು ಖಾಸಗಿ ವ್ಯಕ್ತಿಗಳೇ ಏನು ಮಾಡ್ತಾ ಇರ್ತಾರೆ ಅಂದರೆ ನೋಡಿಕೊಂಡು ಹೋಗ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡುವಂತಹದ್ದು, ನಿಯಂತ್ರಣವನ್ನು ಮಾಡುವಂತಹದ್ದು ಯಾರು ಅಂತಂದರೆ ಪ್ರೈವೇಟ್ ಪೀಪಲ್, ಖಾಸಗಿ ವ್ಯಕ್ತಿಗಳೇ ಇದನ್ನು ಮಾಡ್ತಾ ಇರ್ತಾರೆ. ದೇ ಆರ್ ಜನರಲಿ ಲೊಕೇಟೆಡ್ ನಿಯರ್ ಮಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ in order to encourage maximum efficiency of product movement. Yes, it is simply located where? ನಿಯರ್ ಇನ್ ಪ್ರೊಡಕ್ಷನ್ ಪ್ಲೇಸ್. ಉತ್ಪಾದನೆಗೆ ಸಂಬಂಧಪಟ್ಟಂತೆ ಹತ್ತಿರದಲ್ಲಿರುವಂತಹದ್ದಕ್ಕೆ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಈ ರೀತಿಯಾದಂತಹ ಖಾಸಗಿ ದಾಸ್ತಾನುಗಳನ್ನು ನಾವು ಕಾಣ್ತಾ ಇರ್ತೀವಿ. ಯಾಕಂತಂದರೆ ದಕ್ಷತೆಯಿಂದ ಸರಕುಗಳ ಒಂದು ವರ್ಗಾವಣೆ ಆಗಬೇಕಾಗಿದೆ. ಸರಕುಗಳ ದಕ್ಷತೆಯಿಂದ ವರ್ಗಾವಣೆ ಆಗುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ಇದು ಯಾವುದಕ್ಕೆ ಉಪಯೋಗವಾಗಿದೆ ಅಂತಂದರೆ ಸಂಪೂರ್ಣ ನಿಯಂತ್ರಣ, ನಮನೀಯತೆ ಮತ್ತು ಉತ್ತಮವಾದ ಸಂಬಂಧವನ್ನು ಹೊಂದಿರುವಂತಹದ್ದು. ಎಸ್, ಇಟ್ಸ್ ಪ್ರೊವೈಡ್ಸ್ ದ ಫುಲ್ ಕಂಟ್ರೋಲ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಬೆಟರ್ ಡೀಲರ್ ರಿಲೇಷನ್ಸ್. ಹಾಗಾಗಿ ಇದಕ್ಕೆ ಏನಂತ ಕರಿತಾ ಇದ್ದೀವಿ ಅಂತಂದರೆ ಪ್ರೈವೇಟ್ ವೇರ್ಹೌಸ್, ಖಾಸಗಿ ದಾಸ್ತಾನು ಅಂತ ಹೇಳಿ ಕರಿತಾ ಇದ್ದೀವಿ. ಹೌವರ್ ಇಟ್ ಹ್ಯಾಸ್ ದ ಹ್ಯೂಜ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಅದು ಏನೇ ಇರಲಿ, ಖಾಸಗಿ ದಾಸ್ತಾನುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅತ್ಯಂತ ವೆಚ್ಚದಾಯಕವಾಗಿರುವಂತಹದ್ದು ತಿಳಿದು ಬರ್ತದೆ. ಅದು ಅಲ್ಲದೆ ಈ ಖಾಸಗಿ ದಾಸ್ತಾನುಗಳು ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹದ್ದು. ಎಸ್, ದ ಪ್ರೈವೇಟ್ ವೇರ್ಹೌಸಸ್ ಆರ್
ಸೊ ಫೌಂಡ್ ಇನ್ ಸ್ಮಾಲರ್ ನಂಬರ್ ಕಡಿಮೆ ಸಂಖ್ಯೆಯಲ್ಲಿ ಈ ದಾಸ್ತಾನು ಮಳಿಗೆಗಳು ಕಂಡುಬರ್ತವೆ. ಬಿಕಾಸ್ ಆಫ್ ಸೊ ಇಟ್ ಇನ್ವಾಲ್ವ್ಸ್ ದ ಹೆವಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಸೊ ನಿರ್ಮಾಣ ಮಾಡಲಿಕ್ಕೆ ಅತಿ ಹೆಚ್ಚು ವೆಚ್ಚದಾಯಕ ಆಗಿರುವಂತಹದ್ದು. ಇಟ್ಸ್ ದ ಫಸ್ಟ್ ಒನ್, ಪ್ರೈವೇಟ್ ವೇರ್ಹೌಸ್. ದ ನೆಕ್ಸ್ಟ್ ಒನ್ ಈಸ್ ಪಬ್ಲಿಕ್ ವೇರ್ಹೌಸ್, ಸಾರ್ವಜನಿಕ ದಾಸ್ತಾನು. ಸಾಮಾನ್ಯವಾಗಿ ಸಾರ್ವಜನಿಕ ದಾಸ್ತಾನುಗಳನ್ನು ನಿರ್ವಹಿಸುವಂತಹವರು ಯಾರು ಅಂತಂದರೆ ಸರ್ಕಾರ. ದ ಗವರ್ನಮೆಂಟ್ ರೆಗ್ಯುಲೇಟ್ಸ್ ದ ಆಪರೇಷನ್ಸ್ ಆಫ್ ದೀಸ್ ವೇರ್ಹೌಸಸ್ ಬೈ ಇಶ್ಯೂವಿಂಗ್ ದ ಲೈಸೆನ್ಸ್ ಫಾರ್ ದ ಪ್ರೈವೇಟ್ ಪಾರ್ಟೀಸ್. ಅಂದರೆ ಖಾಸಗಿ ವ್ಯಕ್ತಿಗಳಿಗೆ ಒಂದು ಪರವಾನಗಿಯನ್ನು ನೀಡುವುದರ ಮೂಲಕ ಸರ್ಕಾರವೇ ಈ ದಾಸ್ತಾನು ಮಳಿಗೆಯ ಕಾರ್ಯಾಚರಣೆಗಳನ್ನು ನಡೆಸ್ಕೊಂಡು ಹೋಗುವಂತಹದ್ದು. ಇಟ್ ಫೆಸಿಲಿಟೇಟ್ಸ್ ದ ಪಬ್ಲಿಕ್ ಟು ಸ್ಟೋರ್ ಗೂಡ್ಸ್ and collect the storage fee or charges. ಸಾರ್ವಜನಿಕರಿಗೆ ತಮ್ಮ ಸರಕುಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇದು ಏನು ಮಾಡ್ತದೆ ಅಂತಂದರೆ ಸಹಾಯವನ್ನು ಮಾಡ್ತದೆ. ಸಂಗ್ರಹಣೆ ಮಾಡಲಿಕ್ಕೆ ನೀಡೋದಕ್ಕಾಗಿ ಸಾರ್ವಜನಿಕರಿಂದ ಸೊ ಏನನ್ನು ಪಡೆಯುವಂತಹದ್ದು, ಶುಲ್ಕವನ್ನು ಪಡೆಯುವಂತಹದ್ದು. ವಿಚ್ ಒನ್? ಸೊ ದ ಪಬ್ಲಿಕ್ ವೇರ್ಹೌಸ್, ಸಾರ್ವಜನಿಕ ದಾಸ್ತಾನುಗಳು ಏನನ್ನು ಪಡಿತಾವೆ ಅಂತಂದರೆ ಶುಲ್ಕವನ್ನು ಪಡಿತಾ ಇದ್ದಾವೆ. ಸಿಂಪ್ಲಿ, these warehouses are constructed at favorable points like railway routes and main roads. ಸೊ ಸಾಮಾನ್ಯವಾಗಿ ಹೇಳೋದಾದರೆ ಈ ರೀತಿಯಾದಂತಹ ಸಾರ್ವಜನಿಕ ದಾಸ್ತಾನು ಮಳಿಗೆಗಳು ಅತ್ಯಂತ ಸೂಕ್ತವಾದ ಸ್ಥಳಗಳಲ್ಲಿ ಸ್ಥಾಪಿಸಲ್ಪಡ್ತವೆ. ಅಂದರೆ ರೈಲ್ವೆ ಮಾರ್ಗದಲ್ಲಿ ಏನಿರ್ತವೆ, ರೈಲ್ವೆ ಮಾರ್ಗವನ್ನು ಅಂತಲೂ ಕರೀಬಹುದು. ಮತ್ತು ಸೊ ಮೇನ್ ಸಾರಿಗೆ ಅನ್ನುವಂತಹದ್ದೇನಿದೆ, ಆ ಸಾರಿಗೆಯೊಳಗೆ ರೋಡ್ಗಳಿರ್ತವೆಲ್ಲ, ಆ ರೋಡ್ಗಳ ಬದಿಯಲ್ಲಿಯೂ ಸಹಿತವಾಗಿ ಈ ರೀತಿಯಾದಂತಹ ಸಾರ್ವಜನಿಕ ದಾಸ್ತಾನು ಮಳಿಗೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ they offer very good transport facilities for the movement of goods by the rail and road. ಸೊ ಎರಡು ರೀತಿಯಾದ ಮಾರ್ಗಗಳ ಮೂಲಕ, ಅದು ರೈಲ್ವೆ ಆದರೂ ಆಗಿರಬಹುದು ಅಥವಾ ಒಂದು ಬಸ್ಗಳ ಮೂಲಕ, ವೆಹಿಕಲ್ಗಳ ಮೂಲಕ ಆದರೂ ಆಗಿರುವಂತಹದ್ದು. ಸೊ ಇವುಗಳ ಮೂಲಕ ಸೊ ಸರಕುಗಳ ಸುಗಮವಾಗಿ ಸಾಗಾಣಿಕೆಗೆ ಸರಿಯಾದ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹದ್ದು ಯಾವುದು ಅಂತಂದರೆ ಸೊ ಸಾರ್ವಜನಿಕ ದಾಸ್ತಾನುಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಆ್ಯಂಡ್ ದೀಸ್ ವೇರ್ಹೌಸಸ್ ಆರ್ ಗ್ರೇಟ್ ಹೆಲ್ಪ್ ಟು ದ ಸ್ಮಾಲ್ ಮ್ಯಾನುಫ್ಯಾಕ್ಚರರ್ಸ್. ಸೊ ಯಾರು ತಮ್ಮ ಸ್ವಂತ ಹಣದಿಂದ ದಾಸ್ತಾನು ಮಳಿಗೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲವೋ, ಸೊ ಅಂತಹ ವ್ಯಕ್ತಿಗಳಿಗೆ, ಸ್ಮಾಲ್ ಮ್ಯಾನುಫ್ಯಾಕ್ಚರರ್ಸ್, ಸಣ್ಣ ಉತ್ಪಾದಕರಿಗೆ ಇಂತಹ ವೇರ್ಹೌಸ್ಗಳು ಅಂದರೆ ಸಾರ್ವಜನಿಕ ದಾಸ್ತಾನು ಮಳಿಗೆಗಳು ಸಹಾಯಕವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ದ ನೆಕ್ಸ್ಟ್ ಒನ್ ಈಸ್ ಬಾಂಡೆಡ್ ವೇರ್ಹೌಸ್. ಕರಾರುಬದ್ಧ ದಾಸ್ತಾನು ಅಂತ ಹೇಳಿ ಕರಿತಾ ಇದ್ದೀವಿ. ಏನಿದು ಕರಾರುಬದ್ಧ ದಾಸ್ತಾನು? ವಿಚ್ ವೇರ್ಹೌಸಸ್ ಆರ್ licensed by the government to accept imported goods for storage before customs duty is paid by the importer of such goods. ಸಾಮಾನ್ಯವಾಗಿ ಈ ಕರಾರುಬದ್ಧ ಮಳಿಗೆಗಳನ್ನು
ನಾವು ಯಾರು ನಿರ್ವಹಿಸ್ತಾರೆ ಅಂತ ನೋಡೋದಾದರೆ ಖಾಸಗಿ ವ್ಯಕ್ತಿಗಳೇ ನಿರ್ವಹಿಸ್ತಾ ಇರ್ತಾರೆ. ಯಾವುದರ ಮೂಲಕ ಅಂತಂದರೆ ಸರ್ಕಾರದಿಂದ ಪರವಾನಗಿಯನ್ನು ಪಡೆದು ಸೊ ಪ್ರಮುಖವಾಗಿ ಆಮದು ಆದ ಸರಕುಗಳನ್ನು ಸಂಗ್ರಹಿಸುವುದಕ್ಕಾಗಿ. ಆಮದು ಆದ ಸರಕುಗಳು ಅಂದರೆ ಮತ್ತೊಂದು ದೇಶದಿಂದ ಸೊ ಪಡೆದುಕೊಂಡಂತಹ ಸರಕುಗಳು. ಫಾರ್ ಎಕ್ಸಾಂಪಲ್, ಅಮೇರಿಕಾದಿಂದ ಭಾರತಕ್ಕೆ ಬಂದಂತಹ ಸರಕುಗಳು ಸೊ ಎಲ್ಲಿ ಸಂಗ್ರಹಿಸಲ್ಪಡ್ತವೆ ಅಂತಂದರೆ ಕರಾರುಬದ್ಧ ಮಳಿಗೆಯೊಳಗೆ ಸಂಗ್ರಹಿಸಲ್ಪಡ್ತವೆ. ಯಾಕೆ ಅಂತಂದರೆ ಸೊ ಇವು ಸುಂಕವನ್ನು ಪಾವತಿ ಮಾಡಬೇಕಾಗ್ತದೆ. ಯಾರು ಸುಂಕವನ್ನು ಪಾವತಿ ಮಾಡಬೇಕು ಅಂತಂದರೆ ಯಾವ ವ್ಯಕ್ತಿ ಸರಕುವನ್ನು ಆಮದು ಮಾಡಿಕೊಂಡಿರುತ್ತಾನೆಯೋ, ವಿಚ್ person imports the goods from the other country, that person should pay the customs duty before use of these goods. ಸೊ ಈ ಒಂದು ಸರಕುಗಳನ್ನ ಬಳಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಮಾರಾಟ ಮಾಡುವುದಕ್ಕಿಂತ ಮುಂಚಿತವಾಗಿ ಸುಂಕವನ್ನು ಪಾವತಿ ಮಾಡಬೇಕು. ಆ ಸುಂಕವನ್ನು ಪಾವತಿ ಮಾಡುವವರೆಗೂ ಸೊ ಆಮದು ಆದ ವಸ್ತುಗಳು ಸೊ ಎಲ್ಲಿ ಸಂಗ್ರಹಿಸಲ್ಪಡ್ತವೆ ಅಂತಂದರೆ ಕರಾರುಬದ್ಧ ದಾಸ್ತಾನು ಮಳಿಗೆಯಲ್ಲಿ ಸಂಗ್ರಹಿಸಲ್ಪಡ್ತವೆ. ಸೊ ಆಫ್ಟರ್ ದ ಪೇಯಿಂಗ್ ಆಫ್ ಕಸ್ಟಮ್ ಡ್ಯೂಟಿ, ಸೊ ಸುಂಕವನ್ನು ಪಾವತಿ ಮಾಡಿದ ನಂತರದಲ್ಲಿ ಈ ಕರಾರುಬದ್ಧ ಮಳಿಗೆಗಳು ಸರಕುಗಳನ್ನು ಯಾರಿಗೆ ನೀಡ್ತವೆ ಅಂತಂದರೆ ಸೊ ಯಾರು ಆಮದು ಮಾಡಿಕೊಂಡಿರುತ್ತಾರೆಯೋ ಅಂತಹ ವ್ಯಕ್ತಿಗಳಿಗೆ ಸೊ ಹ್ಯಾಂಡ್ ಓವರ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಸ್ಟ್ ಒನ್ ಈಸ್ ದ ವಾಟ್? ಸೊ ಪ್ರೈವೇಟ್, ನೆಕ್ಸ್ಟ್ ಒನ್ ಈಸ್ ದ ಪಬ್ಲಿಕ್, ದ ಥರ್ಡ್ ಒನ್ ಈಸ್ ದ ಬಾಂಡೆಡ್ ಅಂದರೆ ಎಲ್ಲಿ ಕಾಣ್ತಾ ಇರ್ತೀವಿ ಅಂತಂದರೆ ಸಾಮಾನ್ಯವಾಗಿ ವಿದೇಶದಿಂದ ಸರಕುಗಳು ಬರುವಂತಹ ಸ್ಥಳದಲ್ಲಿ. ಫಾರ್ ಎಕ್ಸಾಂಪಲ್, ಕೋಸ್ಟಲ್ ಏರಿಯಾಸ್ ಆದರೂ ಆಗಿರುವಂತಹದ್ದು ಅಥವಾ ಏರ್ವೇ ಅನ್ನುವಂತಹದ್ದಿಂದೆ ಅಲ್ಲಿ ಆದರೂ ಏರ್ಪೋರ್ಟ್ ಒಳಗಾದರೂ ಆಗಿರುವಂಥ ಈ ರೀತಿಯೊಳಗೆ ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ಬಾಂಡೆಡ್ ವೇರ್ಹೌಸನ್ನು ಕಾಣ್ತಾ ಇರುವಂತಹದ್ದು ಗೊತ್ತಾಗ್ತದೆ. ಎಸ್, ದೀಸ್ ಬಾಂಡೆಡ್ ವೇರ್ಹೌಸಸ್ ಆರ್ ಫೆಸಿಲಿಟೀಸ್ ಅಂದರೆ ದೀಸ್ ವೇರ್ಹೌಸಸ್ ಪ್ರೊವೈಡ್ ದ ಫೆಸಿಲಿಟೀಸ್ ಲೈಕ್ ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್, ಗ್ರೇಡಿಂಗ್ ಆ್ಯಂಡ್ ಲೇಬಲಿಂಗ್. ಈ ರೀತಿಯಾದಂತಹ ಕರಾರುಬದ್ಧ ದಾಸ್ತಾನುಗಳು ಅನೇಕ ರೀತಿಯಾದಂತಹ ಸೇವೆಗಳನ್ನು ಸಹಿತವಾಗಿ ಒದಗಿಸ್ತವೆ. ಮುದ್ರೆ ಹಾಕುವಿಕೆ ಅಂತ ಹೇಳಿ ಕರಿತಾ ಇದ್ದೀವಿ. ಏನಿದು ಮುದ್ರೆ ಹಾಕುವಿಕೆ ಅಂತಂದರೆ, ನಮ್ಮದೇ ಆದಂತಹ ಒಂದು ಕಂಪನಿ ಇದೆ. ಆ ನಮ್ಮದೇ ಆದಂತಹ ಕಂಪನಿಯ ಗುರುತನ್ನು ಆ ಒಂದು ಪ್ರಾಡಕ್ಟ್ ಮೇಲೆ ಏನು ಮಾಡುವಂತಹದ್ದು, ಹಾಕುವಂತಹದ್ದು. ಫಾರ್ ಎಕ್ಸಾಂಪಲ್, ನಮ್ಮ ಕಂಪನಿ ಇದೆ, ಯಾವುದು ಟಿಸ್ಕೋ ಅನ್ನುವಂತಹ ಕಂಪನಿ, ಟಿ ಅನ್ನುವಂತಹ ಒಂದು ಬ್ರ್ಯಾಂಡನ್ನು ಪ್ರಾಡಕ್ಟ್ ಮೇಲೆ ಲೇಬಲ್ ಮಾಡುವಂತಹದ್ದು. ಸೊ ಇದು ಒಂದಾದರೂ ಆಗಿರಬಹುದು. ಪ್ಯಾಕಿಂಗ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಅದನ್ನು ಗಂಟು ಕಟ್ಟುವಿಕೆ, ಸೊ ಯಾವ ರೀತಿಯಾದರೂ ಗಂಟು ಕಟ್ಟುವಿಕೆಯನ್ನು ನಾವು ಏನು ಹೇಳ್ತೀವೋ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಗ್ರೇಡಿಂಗ್. ಸೊ ಯಾವ್ಯಾವುದು ಅಂತಂದರೆ ಗ್ರೇಡಿಂಗ್, ಸೊ ಕ್ವಾಲಿಟಿ, ಸೊ ಮಿಡಲ್ ಕ್ವಾಲಿಟಿ ಆ್ಯಂಡ್ ಲೋವರ್ ಕ್ವಾಲಿಟಿ. ಸೊ ಈ ರೀತಿಯಾದಂತಹ ಗೂಡ್ಸ್ಗಳನ್ನು ಬೈಫರ್ಕೇಟ್ನು ಸಹಿತವಾಗಿ ಮಾಡುವಂತಹದ್ದು ಯಾವುದು ಅಂತಂದರೆ ಬಾಂಡೆಡ್ ವೇರ್ಹೌಸ್. ದೀಸ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಬೈ ದ ವೇರ್ಹೌಸ್ ಟು ದ ಹೂಮ್ ಅಂತಂದರೆ ಸೊ ಇಂಪೋರ್ಟರ್. ಯಾರು? ಇಂಪೋರ್ಟರ್ಗೆ ಈ ರೀತಿಯಾದಂತಹ ಸೇವೆಗಳನ್ನು ಸಹಿತವಾಗಿ ಒದಗಿಸ್ತವೆ. ದ ನೆಕ್ಸ್ಟ್ ಒನ್ ಈಸ್ ಗವರ್ನಮೆಂಟ್ ವೇರ್ಹೌಸ್. These warehouses are owned, managed and controlled by the government. ಸೊ ಪ್ರತಿಯೊಂದು ಚಟುವಟಿಕೆಯನ್ನು ಅಂದರೆ ಸೊ ಒಂದು ಮಾಲೀಕತ್ವ ಆದರೂ ಆಗಿರಬಹುದು, ನಿರ್ವಹಣೆಯಾದರೂ ಆಗಿರಬಹುದು, ನಿಯಂತ್ರಣ ಆದರೂ ಆಗಿರಬಹುದು, ಇಲ್ಲಿ ಏನು ಮಾಡ್ತಾರೆ? ಸರ್ಕಾರದವರೇ ಮಾಡ್ತಾರೆ. ದೆರ್ ಈಸ್ ನೋ ಸೊ ಎಂಟರ್ಫರೆನ್ಸ್ ಬೈ ದಿ ಪ್ರೈವೇಟ್ ಪೀಪಲ್. ಯಾವುದೇ ರೀತಿಯಾದಂತಹ ಅನ್ಯ ವ್ಯಕ್ತಿಗಳಿಗೆ ಏನು ಕೊಟ್ಟಿಲ್ಲ, ಅವಕಾಶವನ್ನು ಕೊಡದೇ ಇರುವಂತಹದ್ದು ಇಲ್ಲಿ ನಾವು ಕಾಣಬಹುದು. ದ ಗವರ್ನಮೆಂಟ್ ಮ್ಯಾನೇಜಸ್ ದಮ್ ಥ್ರೂ ದ ಆರ್ಗನೈಜೇಷನ್ ಸೆಟಪ್ ಇನ್ ದ ಪಬ್ಲಿಕ್ ಸೆಕ್ಟರ್. ಸೊ ಪಬ್ಲಿಕ್ ಸೆಕ್ಟರ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸಾರ್ವಜನಿಕ ವಲಯದಲ್ಲಿ ಅಂತ ಬಂದಾಗ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI, ಸೊ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ STC ಆ್ಯಂಡ್ ಸೆಂಟ್ರಲ್ ವೇರ್ಹೌಸಿಂಗ್ ಕಾರ್ಪೊರೇಷನ್. ಸೊ these institutions are corporations providing the so good facilities to the so whom ಅಂತಂದರೆ
ಟು ದ ಟ್ರೇಡರ್ಸ್, ಯಾರು ವ್ಯಾಪಾರ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ ಅಂಥವರಿಗೆ ಸೊ ಏನು ಮಾಡ್ತವೆ, ಕಡಿಮೆ ಖರ್ಚಿನೊಳಗಡೆ ಸರ್ಕಾರದಿಂದ ನಿಯಂತ್ರಣಕ್ಕೆ ಒಳಪಟ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರ್ತವೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸೊ ಕೋಆಪರೇಟಿವ್ ವೇರ್ಹೌಸ್. ಆಲ್ರೆಡಿ ಯು ನೋ ಮೀನಿಂಗ್ ಆಫ್ ವಾಟ್ ಕೋಆಪರೇಟಿವ್. ಸೊ ಯಾವುದಂತ ಕರಿಬೋದು, ಸಹಕಾರಿ ದಾಸ್ತಾನು ಅಂತ ಹೇಳಿ ಕರೀತಾ ಇದ್ದೀವಿ. ಏನಿದು ಸಹಕಾರಿ ದಾಸ್ತಾನು ಮಳಿಗೆಗಳು? ದೀಸ್ ಆರ್ ದ ವರ್ಸಸ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದಿ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಅಗ್ರಿಕಲ್ಚರಲ್ ಸೊ ಕೋಆಪರೇಟಿವ್. ಸೊ ಸಾಮಾನ್ಯವಾಗಿ ಮಾರಾಟ ಪ್ರಕ್ರಿಯೆಯ ಸಹಕಾರಿ ಸಂಘಗಳಾದರೂ ಆಗಿರಬಹುದು, ಅಥವಾ ಸೊ ಕೃಷಿ ಸಹಕಾರಿ ಸಂಘಗಳಾದರೂ ಆಗಿರಬಹುದು. ಇವರು ಸೊ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಸೊ ತಮ್ಮದೇ ಆದಂತಹ ಮಾಲೀಕತ್ವ, ನಿರ್ವಹಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಂತೆ ಸೊ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಯಾವುದಿದೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವಂತಹ ಒಂದು ಕೋಆಪರೇಟಿವ್ ವೇರ್ಹೌಸ್ ಏನು ಮಾಡ್ತಾ ಇದೆ, ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದೆ. ಟು ವಿಚ್ ಪರ್ಪಸ್, ಟು ಮೋಟಿವ್ ಆಫ್ ದಿ ಸೊಸೈಟಿ ಮೆಂಬರ್ಸ್. ಸೊ ಅಲ್ಲಿರುವಂತಹ ವೇರ್ಹೌಸ್ ಮೆಂಬರ್ಸ್ ಯಾರಿದ್ದಾರೆ, ಅಗ್ರಿಕಲ್ಚರಲ್ ಆದರೂ ಆಗಿರಬಹುದು ಅಥವಾ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಒಳಗಾದರೂ ಆಗಿರಬಹುದು, ಯಾರ್ಯಾರು ಮೆಂಬರ್ಸ್ ಸದಸ್ಯರುಗಳಿರ್ತಾರೋ ಆ ಸದಸ್ಯರುಗಳಿಗೆಂದೇ ಉಪಯುಕ್ತವಾಗಲೆಂದೇ ಈ ಸಹಕಾರಿ ಸಂಘದ ಮಳಿಗೆಗಳು ಸ್ಥಾಪಿಸಲ್ಪಟ್ಟಿರುತ್ತವೆ. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಈಸ್ ಫಂಕ್ಷನ್ಸ್ ಆಫ್ ವೇರ್ಹೌಸ್. ಫಂಕ್ಷನ್ಸ್ ಆಫ್ ವೇರ್ಹೌಸ್. ಎಸ್, ಮೇನ್ಲಿ ದೇರ್ ಆರ್ 6 ಫಂಕ್ಷನ್ಸ್. ಇಲ್ಲಿ ಪ್ರಮುಖವಾಗಿ ಎಷ್ಟು ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ 6 ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಯಾವ್ಯಾವಿದಾವೆ ಅಂತಂದರೆ, ಫಸ್ಟ್ ಒನ್ ಈಸ್ ಕನ್ಸಾಲಿಡೇಷನ್, ನೆಕ್ಸ್ಟ್ ಒನ್ ಈಸ್ ಬ್ರೇಕ್ ದ ಬಲ್ಕ್, ಥರ್ಡ್ ಒನ್ ಈಸ್ ದ ಸ್ಟಾಕ್ ಬಿಲ್ಲಿಂಗ್, ಫೋರ್ತ್ ಒನ್ ಈಸ್ ಅ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್, ಸೊ ನೆಕ್ಸ್ಟ್ ಒನ್ ಈಸ್ ಪ್ರೈಸ್ ಸ್ಟೆಬಿಲೇಷನ್, ಸಿಕ್ಸ್ತ್ ಒನ್ ಈಸ್ ಫೈನಾನ್ಸಿಂಗ್. ಮೊದಲನೆಯ ಕಾರ್ಯ ಯಾವುದು ಅಂದರೆ ಕ್ರೋಢೀಕರಣ, ನಂತರದಲ್ಲಿ ಇಡಿಯನ್ನು ವಿಭಜಿಸುವುದು, ಸೊ ಮೂರನೆಯದಾಗಿ ದಾಸ್ತಾನು ಪೇರಿಸುವಿಕೆ, ನಾಲ್ಕನೆಯದಾಗಿ ಮೌಲ್ಯವರ್ಧಿತ ಸೇವೆಗಳು, ಇನ್ನು ಐದನೆಯದಾಗಿ ಸೊ ಬೆಲೆಯ ಸ್ಥಿರೀಕರಣ, ಸೊ ಆರನೆಯದಾಗಿ ಹಣಕಾಸು ಒದಗಿಸುವುದು. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್ ಈಸ್ ದ ಕನ್ಸಾಲಿಡೇಷನ್. ಸೊ ವಾಟ್ ಈಸ್ ದ ಕನ್ಸಾಲಿಡೇಷನ್? ಸಿಂಪಲ್ ಎಕ್ಸಾಂಪಲ್ ಥ್ರೂ ನೋಡೋದಾದರೆ, ಕ್ರೋಢೀಕರಿಸುವಂತಹದ್ದು ಅಂದರೆ ಸಂಗ್ರಹಿಸುವಂತಹದ್ದು ಅಂತ ಹೇಳಿ ಕರಿತಾ ಇದ್ದೀವಿ. ದರ್ ಇಸ್ ಅ ಪ್ಲಾಂಟ್ ಎ ಆರ್ ಕಂಪನಿ ಎ, ಕಂಪನಿ ಬಿ, ಕಂಪನಿ ಸಿ. ಸೊ ಬೇರೆ ಬೇರೆ ಕಂಪನಿಗಳು ಏನಾಗಿದ್ದಾವೆ ಅಂತಂದರೆ ಇಲ್ಲಿ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಈ ಬೇರೆ ಬೇರೆ ಕಂಪನಿಗಳು ಒಂದು ವೇರ್ಹೌಸ್ ಒಳಗಡೆ ಏನು ಮಾಡ್ತಾ ಇದ್ದಾರೆ, ತಮ್ಮ ಸರಕುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಎಸ್, ದೇ ಆರ್ ಸ್ಟೋರಿಂಗ್ ದೇರ್ ಗೂಡ್ಸ್. ಸೊ ಇಲ್ಲಿ ಏನು ಮಾಡ್ತಾ ಇರುವಂತಹದ್ದು, ತಮ್ಮದೇ ಆದ ಸರಕುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಈ ಸಂಗ್ರಹಿಸಿದಂತಹ ಸರಕುಗಳನ್ನು ಸೊ ಯಾರಿಗೆ ಪ್ರೊವೈಡ್ ಮಾಡುವಂತಹದ್ದು, ಪರ್ಸನ್ ಆರ್ ಕಸ್ಟಮರ್. ಫಾರ್ ಎಕ್ಸಾಂಪಲ್, ಸೊ ನಾವು ದೀಪಾವಳಿಗೆ ಬೇಕಾದಂತಹ ಸರಕುಗಳನ್ನು ಬೇರೆ ಬೇರೆ ಕಡೆಯಿಂದ ತರದೆ ಒಂದೇ ಒಂದು ವೇರ್ಹೌಸ್ ಕಡೆಯಿಂದ ಏನು ಮಾಡಬಹುದು, ಸಂಗ್ರಹಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಬೇರೆ ಬೇರೆ ಕಡೆಯಿಂದ ತರಂಗಿಲ್ಲ, ಏನು ಮಾಡುವಂತಹದ್ದು, ಒಂದೇ ವೇರ್ಹೌಸ್ ಕಡೆ ಎಲ್ಲ ರೀತಿಯಾದಂತಹ ಸರಕುಗಳು ಸಿಗುವಂತಿದ್ರೆ ಅದು ನಾವು ಏನಂತ ಕರೀಬಹುದು, ಕನ್ಸಾಲಿಡೇಷನ್. ಫಾರ್ ಎಕ್ಸಾಂಪಲ್, ಇವರು ಸ್ವೀಟ್ ಮಾರೋರಾದರೂ ಆಗಿರಬಹುದು, ಸಿಹಿ ತಿಂಡಿ ಮಾರೋರಾದರೂ ಆಗಿರಬಹುದು, ಇವರು ದೀಪಗಳನ್ನು ಮಾರೋರಾದರೂ ಆಗಿರಬಹುದು, ಸೊ ಕ್ಯಾಂಡಲ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇವರು ಪಟಾಕಿಗಳನ್ನು ಮಾರುವವರಾದರೂ ಆಗಿರ್ಬೋದು. ಈ ಎಲ್ಲ ಐಟಮ್ಗಳು ಒಂದೇ ಕಡೆ ಏನಾಗಬಹುದು, ಸ್ಟೋರ್ ಆಗಬಹುದು. ಸೊ ಈ ರೀತಿ ಸ್ಟೋರ್ ಆದಂತಹದ್ದನ್ನು ನಾವು ಏನು ಮಾಡ್ತೀವಿ, ಒಂದು ಕಸ್ಟಮರ್ಗೆ ಏನು ಮಾಡುವಂತಹದ್ದು, ಪ್ರೊವೈಡ್ ಮಾಡುವಂತಹದ್ದು. ಏನು ಕೊಟ್ಟಿದ್ದಾರೆ, some goods or materials are produced at small scale but are sold to customer in bulk quantity. Such goods need
ಕನ್ಸಾಲಿಡೇಷನ್. ಎಸ್, ಸೊ ಬೇರೆ ಬೇರೆ ರೀತಿಯಾದಂತಹ ಸರಕುಗಳ ನಮಗೆ ಅವಶ್ಯಕತೆ ಇರ್ತದೆ. ಆ ಸರಕುಗಳ ಅವಶ್ಯಕತೆ ಇದ್ದಲ್ಲಿ ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಮೊದಲು ಅವುಗಳನ್ನು ಕ್ರೋಢೀಕರಿಸಬೇಕು. ಕ್ರೋಢೀಕರಿಸಿದ ನಂತರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಸ್ಟಮರ್ಗೆ ನಾವೇನು ಮಾಡಬಹುದು, ಅದನ್ನು ಮಾರಾಟವನ್ನು ಮಾಡಬಹುದು. ಎಸ್, ದ warehouse performs this function as the receive and consolidate goods or materials from different production plants and dispatch them to a particular customer on single transportation shipment. ಅಂದರೆ ಏಕ ರೀತಿಯಾದಂತಹ ಒಂದೇ ಒಂದು ಸಾರಿಗೆ ವ್ಯವಸ್ಥೆಯಿಂದ ಒಂದು ನಿರ್ದಿಷ್ಟ ಗ್ರಾಹಕರಿಗೆ ಸಂಗ್ರಹಿಸಿದಂತಹ ಸರಕುಗಳನ್ನು ಅಥವಾ ವಸ್ತುಗಳನ್ನು ಏನು ಮಾಡುವಂತಹದ್ದು, ಮಾರಾಟ ಮಾಡುವಂತಹದ್ದು. ಅಂದರೆ ಯಾರಿಂದ ಸಂಗ್ರಹಿಸುವಂತಹದ್ದು, ಡಿಫ್ರೆಂಟ್ ಪ್ರೊಡಕ್ಷನ್ ಪ್ಲಾಂಟ್ಸ್, ಅಂದರೆ ಡಿಫ್ರೆಂಟ್ ಕಂಪನಿಗಳಿಂದ ಸಂಗ್ರಹಿಸಿದ್ದನ್ನು ಒಬ್ಬನೇ ವ್ಯಕ್ತಿಗೆ ಮಾರಾಟ ಮಾಡುವಂತಹದ್ದಾಗಿದೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಬ್ರೇಕ್ ದಿ ಬಲ್ಕ್. ಇಟ್ ಡೆಡ್ ಅಪೋಸಿಟ್ ಟು ದ ಕನ್ಸಾಲಿಡೇಷನ್. ಅಂದರೆ ಸಾಮಾನ್ಯವಾಗಿ ನೋಡೋದಾದರೆ ಒಂದು ಕಂಪನಿಯಿಂದ ಅತಿ ಹೆಚ್ಚು ಸರಕುಗಳನ್ನು ತರಿಸ್ಕೊಳ್ಳೋದು,